ಎರಡನೆಯ ದೂರದಾರನ ಕಥೆ ಏನಾಗಿದೆ, ಅದೆಲ್ಲಿವರೆಗೂ ಬರ್ತಾ ಇದೆ ಆ ಒಂದು ವಿಚಾರ, ಅದಕ್ಕೆ ಸ್ಪೆಷಲ್ ಒಂದು ಟೀಮ್ ಅದಕ್ಕೆ ರಚನೆ ಆಗುತ್ತಾ, ಅಥವಾ ಈ ಟೀಮ್ ಮೊದಲನೇ ದೂರದಾರನ ಎಲ್ಲ ಒಂದು ಆರೋಪಗಳನ್ನು ಪರಿಶೀಲಿಸಿದ ಬಳಿಕ ಎರಡನೇ ದೂರದಾರನ ವಿಚಾರವನ್ನು ಕೈಗೆತ್ತಿಕೊಳ್ಳುತ್ತಾ ಹೇಗೆ ಅಂತ? ರಮಕಾಂತ, ಎರಡನೇ ದೂರದಾರನ ವಿಚಾರವಾಗಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಯಾಕಂದ್ರೆ ಮೊನ್ನೆ ಅವರು ಬೆಳ್ತಂಗಡಿಯ SIT ಕಚೇರಿಗೆ ಹೋಗ್ತಾರೆ, ನನ್ನ ಹತ್ರ ಈ ಥರ ಒಂದು ದೂರ ಇದೆ, ಅದನ್ನು ಸ್ವೀಕಾರ ಮಾಡಿ ಅಂತ ಹೇಳಿದ ಸಂದರ್ಭ ಇದು ನಮ್ಗೆ ಬರೋದಿಲ್ಲ, ನೀವು ಮೊದಲು ಹೋಗಿ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಿ ಅನ್ನುವಂಥ ರೀತಿಯ ಒಂದು ಮಾಹಿತಿಯನ್ನು SIT ಅಧಿಕಾರಿಗಳು ಕೊಟ್ಟಿದ್ರು. ಹಾಗಾಗಿ ಅವರು ಇಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಬಂದು, ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೂಡ ನೀಡಿದ್ರು. ಮೊನ್ನೆ ಆ ದೂರು ನೀಡಿದ ಬೆನ್ನಲ್ಲೇ ಇದೀಗ ಆ ಪ್ರಕರಣ ಏನಿದೆ ಅದು SITಗೆ ಈಗ ಹಸ್ತಾಂತರವಾಗಿರುವಂಥದ್ದು. ಇವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ನೀಡಿದಂತಹ ಒಂದು ಕೇಸ್ ಏನಿದೆ ಅದನ್ನ UDR ಆಗಿ ಮಾಡಿ ಅದನ್ನ ಈಗ SITಗೆ ಆ ಕೇಸ್ ಕೂಡ ಅವರ ಹೆಗಲಿಗೆ ಬಿದ್ದಿರುವಂಥದ್ದು. ಹಾಗಾಗಿ ಮುಂದಕ್ಕೆ ಆ ಕೇಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಉತ್ಖನನ ನಡೆಯುವಂಥ ಒಂದು ಚಾನ್ಸಸ್ ಇದೆ. ಆದರೆ ಈಗ ಇನಿಷಿಯಲ್ ಆಗಿ ಈತ ಏನೆಲ್ಲ ಜಾಗಗಳನ್ನು ತೋರಿಸಿದಾನೋ ಅದೆಲ್ಲವನ್ನ ಕೂಡ ಮುಗಿಸಿ ಮತ್ತು ಹೆಚ್ಚುವರಿ ಜಾಗಗಳನ್ನು ಕೂಡ ಉತ್ಖನನ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಈ ಕಾಡಿನಿಂದ ಒಮ್ಮೆ ಹೊರಗಡೆ ಬಂದರೆ ಮತ್ತೆ ಇಲ್ಲಿ ಒಳಗಡೆ ಹೋಗಿ ಕಾರ್ಯಾಚರಣೆ ಮಾಡೋದು, ಕಾಡಿಗೂ ಹಾನಿ, ಇಲ್ಲಿ ಸುತ್ತಮುತ್ತ ಓಡಾಡುವಂಥ ಜನರಿಗೂ ಕೂಡ ಒಂಥರ ಅದು ಅಡಚಣೆ ಆಗೋದೆ, ಅವರಿಗೆ ತೊಂದರೆ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಇಲ್ಲಿದ್ದು ಏನೆಲ್ಲ ಇದೆಯೋ, ಏನೆಲ್ಲ ಆರೋಪಗಳು ಇದೆಯೋ, ಏನೆಲ್ಲ ಜಾಗಗಳಿದೆಯೋ ಅದೆಲ್ಲವನ್ನ ಮುಗಿಸಿಕೊಂಡು ಆ ಬಳಿಕ 13 ಪಾಯಿಂಟ್ಗೆ ಹೋಗ್ತಾರೆ. ಅದಾದ ಬಳಿಕ ದೂರುದಾರ ಜಯಂತ್, ಎರಡನೇ ದೂರುದಾರ ಜಯಂತಿಯನ್ನು ಬಂದಿದ್ರು. ನನ್ನ ಹತ್ರನೂ ಕೂಡ ನಾನು ನೋಡಿದ್ದೀನಿ, ಅದು ಕೂಡ ಬಾಲಕಿಯ ಶವ ಅನ್ನುವಂಥ ರೀತಿಯಲ್ಲಿ ಏನು ಆರೋಪ ಮಾಡಿದ್ರು ಅದೀಗಾಗಲೇ SIT ಹೆಗಲಿಗೆ ಬಿದ್ದಿದೆ. ಆ ಪ್ರಕರಣವನ್ನ ಕೂಡ SIT ತನಿಖೆ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರನ್ನು ವಿಚಾರಣೆಗೆ ಒಳಪಡಿಸಿ ಯಾವೆಲ್ಲ ಪ್ರಕ್ರಿಯೆಗಳು ಈ ದೂರುದಾರನ ವಿಚಾರದಲ್ಲಿ ನಡೆದಿತ್ತು, 2 ದಿನದ ವಿಚಾರಣೆ, ಆಮೇಲೆ ಜಾಗ ಮಾರ್ಕಿಂಗ್ ಮಾಡೋದು, ಬಳಿಕ ಉತ್ಖನನ ಮಾಡುವಂಥದ್ದು, ಅದೇ ಮಾದರಿಯಲ್ಲಿ ಎರಡನೇ ದೂರುದಾರ ಅಂದ್ರೆ ಜಯನ್ ಅವರ ವಿಚಾರದಲ್ಲೂ ಕೂಡ ಅದೇ ಆಗುತ್ತೆ. ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿ ಅವರು ತೋರಿಸಿದ ಜಾಗಗಳನ್ನ ಮಾರ್ಕ್ ಮಾಡಿ ಅದಕ್ಕೆ ಯಾರಾದರೂ ಪ್ರತ್ಯಕ್ಷ ಜೀವಂತ ಸಾಕ್ಷಿಗಳಿದ್ರೆ ಅವರನ್ನ ಕರ್ಕೊಂಡು ಬಂದು ಅವರ ಸಮ್ಮುಖದಲ್ಲಿ ಆ ಕಾರ್ಯವನ್ನ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಕಾರ್ಯಾಚರಣೆ ಸದ್ಯಕ್ಕೆ ಸ್ಟಾಪ್ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದಲ್ಲ ಒಂದು ತಿರುವುಗಳು, ಹೊಸ ದೂರುದಾರರ ಎಂಟ್ರಿ, ಸಾಕ್ಷಿಗಳ ಎಂಟ್ರಿ, ಸ್ಥಳೀಯರ ಎಂಟ್ರಿ ಆಗ್ತಾ ಇದೆ. ಸೊ SIT ಇದನ್ನ ಯಾವ ತರ ನಿಭಾಯಿಸುತ್ತೆ, ಮುಂದಿನ ಕಾರ್ಯಾಚರಣೆಯನ್ನ ಯಾವ ಆಯಾಮದಲ್ಲಿ ತೆಗೆದುಕೊಂಡು ಹೋಗುತ್ತೆ, ಇದು ಅನೇಕ ಕುತೂಹಲಗಳಿಗೆ ಕಾರಣವಾಗಿದೆ.